ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಊರಿಂದ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆನೇ ಊರಿಗೆ ಹೋಗಿದ್ವಿ. ಮನೆ ದೇವ್ರ ಜಾತ್ರೆ ಇತ್ತು ಅಂದ್ಬಿಟ್ಟು ಊರ ಹತ್ರ ಹೋಗಿದ್ವಿ. ಹಂಗೆ ಅಮ್ಮ ತಿಂಡಿ ಎಲ್ಲ ಮಾಡಿದರು ಆಲ್ರೆಡಿ. ನಾವು ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ಬೇಕಿತ್ತು ನಾವು. ಅದಕ್ಕೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದು ನಾವು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಈಗಲೇ ಮಾಡಿಟ್ಬಿಟ್ಟು ಹೋಗ್ಬಿಡೋಣ ಅಂದರು. ನಾನ್ ವೆಜ್ ತಂದಿದ್ರು ಅಪ್ಪ. ಹಂಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆಗೆಲ್ಲ ರುಬ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ರುಬ್ಬಿಟ್ಟೆ. ಹಂಗೆ ಮನೆ ಕಸ ಎಲ್ಲ ಗುಡಿಸಿ ರೆಡಿ ಆಗೋಣ ಅಂದ್ಬಿಟ್ಟು ಮನೆ ಕಸ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಈಚೆ ಕಡೆ ಅಂತೂ ಗಿಡಗಳು ನೆಟ್ಟಿದ್ವಲ್ಲ, ಎಷ್ಟು ಚೆನ್ನಾಗಿ ಬಂದಿತ್ತು. ತೊಗರಿಕಾಯಿ, ಅವರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಹೂವು, ಸ್ವಲ್ಪ ಕಾಯಿ, ಈಚು ಎಲ್ಲ ಉಂಟು. ಮತ್ತು ಈ ಕಡೆಯೂ ಅಷ್ಟೇ. ಆದರೆ ಹೀರೆಕಾಯಿ ಗಿಡ ಮಾತ್ರ ಚೆನ್ನಾಗಿಲ್ಲ. ಏನು ಹುಳ ಹೊಡೆದು ಇದಾಗ್ಬಿಟ್ಟೈತೆ, ಹುಳ ಹೊಡೆದ್ಬಿಟ್ಟೈತೆ. ಔಷಧಿ ಹೊಡೆದ್ರು ಅದು ಸರಿ ಹೋಗಲ್ಲ ಬಿಡು, ಹೋಯ್ತು ಅಂತಿತ್ತು ಅಪ್ಪ. ಇನ್ನು ಬದನೆಕಾಯಿ ಗಿಡ ಅಂತೂ ಸಖತ್ತಾಗಿ ಬಂದೈತೆ. ಹಸಿಮೆಣ್ಸಿನ್ಕಾಯಿನೂ ಒಂದೊಂದು 2 ಗಿಡ ಸುತ್ತೋಗ್ಬಿಟ್ಟೈತೆ. ಇನ್ನು ಮಿಕ್ಕಿದವೆಲ್ಲ ಚೆನ್ನಾಗೈತೆ. ಕ್ಯಾಪ್ಸಿಕಮ್ಮು ಎಲ್ಲವೂ ಅಷ್ಟೇ, ಗಿಡಗಳು ಚೆನ್ನಾಗಿದ್ದು. ಹಂಗೆ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಮಾತಾಡಿಕೊಂಡು. ಎಲ್ಲೋ ಹೊರಗಡೆ ಹೋದ್ರು. ಒಂದು ಸ್ವಲ್ಪ ಹೊತ್ತು ಬರ್ತೀನಿ ರೀ, ಕೆಲಸ ಇದೆ ಅಂದ್ಬಿಟ್ಟು ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಹಸ್ಬೆಂಡು. ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ನಮ್ಮ ಮನೆಯವರು ಮಲ್ಕೊಂಡ್ರು, ಎದ್ದರು. ಅವ್ರಿಗೆ ಇಡ್ಲಿ ತಿಂಡಿ ಹಾಕ್ಕೊಟ್ಟೆ. ಇಡ್ಲಿ ಮತ್ತು ಈಚಿಗಬೇಳೆ ಸಾಂಬಾರು ಮಾಡಿದರು ಅಮ್ಮ, ಹಾಕ್ಕೊಟ್ವಿ. ಅವರು ತಿಂದು ನನ್ನ ಮಕ್ಕಳೆಲ್ಲ ರೆಡಿ ಆಗಿದ್ದರು. ಮತ್ತು ಅಮ್ಮ ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ರು. ಮಸಾಲೆ ರೆಡಿ ಮಾಡಿ ಹೋಗ್ಬಿಡೋಣ ಸಾಂಬಾರು ಅಂದ್ಬಿಟ್ಟು ಅಮ್ಮ ಈ ಕಡೆ ಮನೆಯಲ್ಲಿ ಒಗ್ಗರಣೆ ಹಾಕಿದ್ರು. ಅದೆಲ್ಲ ಸಾಂಬಾರೆಲ್ಲ ಆದಮೇಲೆ ಎಲ್ಲ ಮಾಡಿಬಿಟ್ಟು ಹೊರಟ್ವಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾನು ನಮ್ಮ ಮನೆಯವರು, ನಮ್ಮ ಅಪ್ಪ ಬರಲಿಲ್ಲ, ಅಪ್ಪಂಗೆ ಹುಷಾರಿಲ್ಲ, ಜ್ವರ ಇತ್ತು ಅಂದ್ಬಿಟ್ಟು ಅಪ್ಪ ಮನೇಲೇ ಇದ್ದರು. ಅಮ್ಮ, ನಾನು, ಮಕ್ಕಳು, ನನ್ನ ತಂಗಿ ಹಸ್ಬೆಂಡು, ಅವರಪ್ಪ ಎಲ್ಲರೂ ಹೊರಟ್ವಿ. ಇದು ಬಂದು ಇವತ್ತಿನ ಔಟ್ಫಿಟ್. ಇವತ್ತು ಈ ಥರ ರೆಡಿ ಆಗಿದ್ದೆ ಡ್ರೆಸ್ಸು. ಮಳೆದು ಬರೋ ಥರ ಆಗಿತ್ತು. ಎಲ್ಲ ಮೋಡ ಮುಚ್ಕೊಂಡಿತ್ತು. ಗಿಡ್ಜಾತೆ ಅಂತ ಹೇಳಿ ನಮ್ಮೂರಿಂದ ಒಂದು 10-12 ಕಿಲೋಮೀಟ್ರ್ ಆಗುತ್ತೆ. ದೇವಲಾಪುರದ ಹತ್ರ ಮಾಡ್ತಾರೆ. ತುಂಬ ಜೋರಾಗಿ ಮಾಡ್ತಾರೆ. ಸಿಕ್ಕಾಬಟ್ಟೆ ಜನ ಇರುತ್ತೆ. ಕಾಡು ಮಧ್ಯದಲ್ಲಿ ಮಾಡ್ತಾರೆ. ಮೂಡ್ಲುಗಿರಿಯಪ್ಪ ಅಂತ ಹೇಳಿ ನಮ್ಮ ಮನೆ ದೇವರು. ವರ್ಷಕ್ಕೊಂದ್ಸಲ ಮಾಡ್ತಾರೆ. ಹೊಸ ವರ್ಷವೂ ಹೋಗ್ತೀವಿ. 1 ಇಯರು ತಪ್ಪಿಸೇ ಇಲ್ಲ. ನಾನು ಹೋಗೋಕ್ಕಾಗಿಲ್ಲ ಅಂದರೂ ನಮ್ಮ ಮನೆಯವರಾದರೂ ಹೋಗ್ಬಿಟ್ಟಾದರೂ ಪೂಜೆ ಮಾಡ್ಕೊಂಡು ಬರ್ತಾರೆ. ಈಗ ಒಂದು 4 ವರ್ಷದಿಂದ ದೇವಸ್ಥಾನ ಕಟ್ಟಿದ್ದಾರೆ, ಚಿಕ್ಕ ತಿರುಪತಿ ಅಂತೇಳಿ. ಮೊದಲು ಮಂಟಪ ಇದ್ದಿದ್ದು ಬೇರೆ ಕಡೆ, ಕೆರೆ ಮತ್ತು ಮಂಟಪ ಇತ್ತು, ಅದು ಬೇರೆ ಕಡೆ ಇತ್ತು. ಈಗ ದೇವಸ್ಥಾನ ಬೇರೆ ಕಡೆ ಇದೆ. ಸ್ವಲ್ಪ ಜನಕ್ಕೆ ಆ ಕಡೆನಾ ಈ ಕಡೆನಾ ಅಂತ ಫುಲ್ ಕನ್ಫ್ಯೂಸು. ಯಾವ ಕಡೆ ಹೋಗಬೇಕು, ಕೆರೆ ಹತ್ರ ಹೆಂಗೆ ಹೋಗಬೇಕು, ಇಲ್ಲಿ ಹೆಂಗೆ ಹೋಗಬೇಕು ಅಂತ. ಮತ್ತು ದೇವಸ್ಥಾನಕ್ಕೂ ಅಲ್ಲಿಂದ ಹಿಂಗೆ ನಡ್ಕೊಂಡು ಬರಬೇಕು. ವೆಹಿಕಲೆಲ್ಲ ಅಲ್ಲೇ ನಿಲ್ಲಿಸ್ಬಿಟ್ವಿ. ಆ ಕಡೆಯಿಂದನೂ ವೆಹಿಕಲ್ ಬರ್ತಾ ಇರುತ್ತೆ, ಈ ಕಡೆಯಿಂದನೂ ವೆಹಿಕಲ್ ಬರ್ತಾ ಇರುತ್ತೆ. ಓಡಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ವಿ. ನಾವು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ವಿ. ನೋಡ್ತಾ ಇರೋದು ಜನ ಅಂತೂ ಸಿಕ್ಕಾಬಟ್ಟೆ ಜನ ಇದ್ದರು. ಆಕಾಶ ಕಾಣಿಸ್ತಿದೆ. ಹಾಯ್ ಮಾಡು, ಮೊನ್ನೆ ಹಾಯ್ ಮಾಡು, ಹಾಯ್ ಹೇಳು, ಹಾಯ್. ನನ್ನ ಜೊತೆ ಬರಲ್ಲ ಈಗ, ಎಳ್ಳು ಕೊಡ್ಸಲೆ ಬಿಡು ಅಂತ ಅವ್ರನ್ನಿಬ್ಬರನ್ನ ಹಿಡ್ಕೊತಾನೆ. ಗೋವಿಂದ ಗೋವಿಂದ ಗೋವಿಂದ. ಏನು ಅವೆಲ್ಲ ಆಡಂಗಿಲ್ಲ, ಬಾ. ಬೀಳಲ್ಲ ಪಪ್ಪಣಿ, ಅದು ಸುಮ್ಮನೆ ಬಾ ಪಪ್ಪಣಿ, ಸುಮ್ಮನೆ ಅದು ಒಂದು ಇದು ಮಾಡ್ತಾರೆ ಅಷ್ಟೇ, ಹಂಗೆಲ್ಲ ಬೀಳಲ್ಲ ಅವು. ಮಂಟಪದ ಹತ್ರ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ತುಂಬ ಜೋರಾಗಿ ಮಾಡ್ತಾರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ತಿರುಪತಿಗೆ ಹೋಗ್ತಾರೆ. ಇಲ್ಲಿ ಹಳಗುನಿ ಮನೆ. ಅಮ್ಮ ಎತ್ಕೊಳಮ್ಮ. ಮಾಡಿಸಿದ್ದಾರೆ. ದಯಮಾಡಿ
ಮತ್ತು ನಾವೆಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ನೋಡ್ತಾ ಇರ್ಬೋದು ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ, ಸಿಕ್ಕಾಪಟ್ಟೆ ಜನ ಬರುತ್ತೆ. ಸುತ್ತ ಕಾಡು, ಮಧ್ಯದಲ್ಲಿ ದೇವಸ್ಥಾನ ಇದೆ. ಮತ್ತು ಶಾವಿಗೆ ಒತ್ತಮ್ಮ ಇದು ಮರ ಒನಕೆ ಎಲ್ಲ ಪ್ರತಿಯೊಂದು ಮಾರ್ತಿರ್ತಾರೆ. ನಾವೇನಾದ್ರು ತೊಗೊಳ್ಳೋಣ ಅಂತ ನೋಡಿಕೊಂಡು ಸ್ವಲ್ಪ ಏನಾದ್ರು ತೊಗೊಂಡು ಮಕ್ಕಳಿಗೆಲ್ಲ ಅದು ಇದು ಸಣ್ಣ ಪುಟ್ಟಾಗಿ ತೊಗೊಂಡ್ವಿ. ಮತ್ತು ಮನೆಗೆ ಬಂದ್ವಿ. ನಾನು ನಮ್ಮ ಮನೆಯವರು ನಾನ್ ವೆಜ್ ತಿನ್ನಲ್ಲ, ಹಂಗಾಗಿ ನಮ್ಮಮ್ಮ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂದ್ಬಿಟ್ಟು ಶಾವಿಗೆ ಮಾಡಿದ್ರು. ಇನ್ನು ಮಿಕ್ಕಿದವರೆಲ್ಲ ನಾನ್ ವೆಜ್ ತಿಂತಾರೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.